ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ನಾನು ಸಾಕೇತ್ ಹೊರಗಡೆ ಹೋದ್ರೆ ಸಾಕೇತಿಗೆ ಏನಾದರೂ ಪ್ರಾಬ್ಲಮ್ ಮಾಡ್ತೀನಿ ಅಂತ ಅಲ್ಲಿ ಅಕ್ಕ ಮಾತಾಡ್ಲಿಲ್ವಾ? ಅಥವಾ ಬರೀ ನನಗೆ ಮಾತ್ರ ಆ ಥರ ಕೇಳಿಸ್ತಾ? ಇಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಅಲ್ಲಿ ಅಕ್ಕ ಏನೋ ಮಾಡ್ತಾರೆ, ನಮ್ಮ ಸಾಕೋಕ್ ತೊಂದರೆ ಇದೆ. ಅವ್ರು ಇದನ್ನ ನನಗೆ ಹೆದರ್ಸೋದಕ್ಕೆ ಅಂತ ಹೇಳಲಿಲ್ಲ. ಏ ಮೀರಾ, ಮೀರಾ, ಸಾರಿ 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 ಸಾರಿ. ಏ ಮೀರಾ, ನನಗಂತೂ ಸಖತ್ ಖುಷಿ ಆಗ್ತಾ ಇದೆ. ಏನೋ ನೀನ್ ಸಿನಿಮಾ ಐಡಿಯಾಗಳನ್ನ ಉಪಯೋಗಿಸ್ಕೊಂಡು ಅಣ್ಣ ಅತ್ತಿನ ಟ್ರಿಪ್ಗೆ ಹೋಗೋದಕ್ಕೆ ಒಪ್ಸೋಣ ಅನ್ಕೊಂಡೆ. ಬಟ್ ಅದಕ್ಕೆ ಅದಕ್ಕೆ ಅವಕಾಶ ಮಾಡ್ಕೊಳ್ಳೇ ಇಲ್ಲ. ಅವರೇ ಹೋಗೋದಕ್ಕೆ ಒಪ್ಕೊಂಡು ನಮ್ಮೆಲ್ಲರೂ ಭಾವನೆಗಳಿಗೆ ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಮತ್ತೊಂದ್ಸಲ ಪ್ರೂವ್ ಮಾಡಿದ್ರು. ಏನಂತೀಯ? ಸೂಪರ್ ಕಣೆ, ಈ ಅದಕ್ಕೆ ಅಂತೂ ಸೂಪರ್. ನಾವು ಬೇಜಾರ್ಲಿದ್ದೀವಿ ಅಂತ ಗಮನಿಸಿ ಅಣ್ಣ ನೊಂದ್ಕೊಂಡಿದ್ದೇನೆ ಅಂತ ಗೊತ್ತಾಗಿದೆ. ಆದ್ರೂ ತಮ್ಮ ಭಯ, ನೋವು, ಹಳೆ ಕತೆಗಳನ್ನೆಲ್ಲ ಮರೆತು ನಾವು ಖುಷಿಯಾಗಿರ್ಲಿ ಅಂತ ಈ ಟ್ರಿಪ್ಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ. ಇದಕ್ಕಿಂತ ದೊಡ್ಡತನ ಬೇಕೇನೆ. ರಿಯಲಿ ಶಿ ಇಸ್ ಗ್ರೇಟ್. ಹ್ಯಾಟ್ಸ್ ಆಫ್ ಟು ಅದಕ್ಕೆ. ಹಬ್ಬ, ಈ 15 ದಿನದಲ್ಲಿ ಅಣ್ಣ ಅದಕ್ಕೆ ಒಂದು ದೊಡ್ಡ ರೊಮ್ಯಾಂಟಿಕ್ ಲೈಫ್ನೇ ಕಳೆದ್ಬಿಡ್ತಾರೆ. ಏನು ಏನು ಹೇಳ್ತಿದ್ಯಾ? 15 ದಿನನಾ? ಇದ್ಯಾಕೆ ಅವ್ರೆಲ್ಲೋ 15 ವರ್ಷ ಹೋಗ್ತಾರೆ ಅನ್ನೋ ಹಾಗೆ 15 ದಿನನಾ ಬಾಯಿ ತೆಗಿತಾ ಇದ್ಯಾ? ಅದು ಅನಿ, 15 ದಿನ ತುಂಬಾ ಆಗ್ಲಿಲ್ವನೋ? 1 ವಾರ ಅಂದಂಗಿತ್ತಲ್ಲೋ. ನಮ್ ಸಾಕುನ 1 ದಿನ ಕಾಣ್ದೇ ಇದ್ರೇನೆ. ಐನೋ ಅಣ್ಣನ ಬಿಟ್ಟಿರೋದು ಕಷ್ಟ. ಹಾಗಂತ ಅವ್ನ ಖುಷಿನ ಕಿತ್ಕೊಳಕ್ಕಾಗತ್ತಾ? ನಾವು ಅವ್ರನ್ನ ಎಲ್ಲಿ ಕಳಿಸ್ತಾ ಇದ್ದೀವಿ? ಹನಿಮೂನಿಗೆ ತಾನೆ, ಜಾಲಿಯಾಗಿ ಎಂಜಾಯ್ ಮಾಡಲಿ ಅಂತ ತಾನೆ. ಇನ್ನೊಂದು 15 ದಿನ ಅವ್ನ ಲೈಫಲ್ಲಿ ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡಲಿ. ಲೈಫಲ್ಲಿ ಮತ್ತೆ ಈ ಥರ ಚಾನ್ಸ್ ಸಿಕ್ಕಲ್ಲ. ಎಂಜಾಯ್ ಮಾಡಲಿ ಬಿಡು. ನಿನ್ನ ಅನುಮಾನ ನಿಜ ಪುಟ್ಟ. ನಿನ್ ಮನೆಯವ್ರು ಅನ್ಕೋತಿರೋ ರೀತಿ ನಾನಿಲ್ಲ. ನೀನ್ ಮನೆ ಬಿಟ್ಟು ಹೋದ್ರೆ ನಿನ್ ಸಾಕುನ ನೋಡ್ಕೊಳ್ಳೋರು ಯಾರು? ಅನಿ ಅನಿ, 1 ನಿಮಿಷ. ಏನೇ? ಅನಿ, ಸಾಕೇತ್ ಮತ್ತೆ ಅಹಲ್ಯ ಅಕ್ಕ ಈಗ್ಲೇ ಅಷ್ಟು ದಿನ ಆಚೆಗೆ ಹೋಗೋದು ಬೇಡ. ಮೀರಾ, ಏನೇ ಮಾತಾಡ್ತಿದ್ಯಾ? ಹೌದು ಕಣೋ ಅನಿ, ಅವರಿಬ್ರು ಟ್ರಿಪ್ಪಿಗೆ ಹೋಗೋದು ಬೇಡ. ಟ್ರಿಪ್ ಕ್ಯಾನ್ಸಲ್ ಮಾಡ್ಬಿಡು. ಅಹಲ್ಯವ್ರೆ, ಇದು ತಪ್ಪಲ್ವಾ? ಏನು? ಅದೇ ನೀವು ಮಾಡ್ತಿರೋದು. ನಾನೇನ್ ಮಾಡ್ತಾ ಇದ್ದೀನಿ? ಇವತ್ ರಾತ್ರಿ ಟ್ರಿಪ್ಪಿಗೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಬಟ್ಟೆ ಜೋಡಿಸ್ತಾ ಇದ್ದೀನಿ. ಅದು ತಪ್ಪಾ? ನಾನು ಬಟ್ಟೆ ಜೋಡಿಸೋದ್ರ ಬಗ್ಗೆ ಮಾತಾಡ್ತಿಲ್ಲ, ಟ್ರಿಪ್ಗೆ ಹೋಗೋದ್ರ ಬಗ್ಗೆ ಹೇಳ್ತಿದ್ದೀನಿ. ಬೇರೆಯವ್ರಿಗೆ ನೋವಾಗುತ್ತೆ ಅಂತ ನಿಮ್ಮ ಮನ್ಸಿಗೆ ನೋವು ಕೊಟ್ಕೊಂಡು ಇಷ್ಟ ಇಲ್ದೇ ಇರೋ ಟ್ರಿಪ್ಗೆ ಹೋಗೋದು ಬೇಡ. ಇಲ್ವಲ್ಲ, ಆ ರೀತಿ ಏನಿಲ್ಲ. ಹಾಗೆ ಇದೆ, ನನಗೆ ಗೊತ್ತು. ನಮ್ರತಾ ಮತ್ತು ಲಕ್ಷ್ಮಿ ಅಮ್ಮ ಟ್ರಿಪ್ಗೆ ಹೋಗಲೇಬೇಕು ಅಂತ ನಿಮ್ಮ ತಲೆ ಮೇಲೆ ಕೂತಿದ್ದಾರೆ ಅಲ್ವಾ? ನಮ್ಮ ಮನ್ಸನ್ನು ನೋಯಿಸಬಾರ್ದು ಅಂತ ನಿಮ್ಮ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ ಅಲ್ವಾ? ಟ್ರಿಪ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಮ್ಮ ಫ್ಯಾಮಿಲಿಯವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ನೀವು ಈ ನಿರ್ಧಾರ ತಗೊಂಡಿದ್ದೀರಾ ತಾನೆ? ನಾನು ಬಲವಂತಕ್ಕೆ ಒಪ್ಕೊಂಡೆ ಅಂತ ನಿಮಗೆ ಯಾರು ಹೇಳಿದ್ದು? ಅದು ನಾನೇ ಹಾಗನ್ಕೊಂಡೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಾನು ಬಲವಂತಕ್ಕೆ ಒಪ್ಕೊಂಡೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ನಿಮ್ಮ ಕಣ್ಣನ್ನು ನೋಡ್ತಿದ್ರೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ. ನಾನು ಬಲವಂತಕ್ಕೆ ಒಪ್ಕೊಂಡೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ?
ಮತ್ತೆ ಮೊದಲು ಬೇಡ ಅಂತ ಹೇಳಿದ್ರಿ, ಆಮೇಲೆ ನಮ್ರತ ಮಾತಾಡಿದ್ಮೇಲೆ ಅನಿ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾದ್ಮೇಲೆ ಹೋಗೋದಕ್ಕೆ ಒಪ್ಕೊಂಡ್ರಿ. ಮೊದಲು ನನಗೆ ಟ್ರಿಪ್ಪಿಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಆ ಪಾಯಿಂಟ್ ರೈಟ್. ಅದಾದ್ಮೇಲೆ ಹೇಳಿದ್ರಲ್ಲ, ಅದು ರಾಂಗ್. ಅರ್ಥ ಆಗ್ಲಿಲ್ಲ. ಟ್ರಿಪ್ಪಿಗೆ ಹೋಗೋದ್ ಬೇಡ ಅಂತ ಅನ್ಕೊಂಡೆ ಬಂದೆ. ಬಂದ್ಮೇಲೆ ಯೋಚನೆ ಮಾಡ್ದೆ, ನನಗ್ ಯಾವ್ದೋ ಭಯ ಇದೆ ಅಂತ ನಿಮ್ಮೆಲ್ರ ಮನ್ಸಿಗೂ ಬೇಜಾರ್ ಮಾಡೋದು ಸರಿಯಲ್ಲ ಅಂತ ಅನ್ನಿಸ್ತು. ಅದು ಅಲ್ಲದೆ ಫ್ರೆಂಡ್ ಜೊತೆ ಟ್ರಿಪ್ಪಿಗೆ ಹೋಗೋದ್ರಲ್ಲಿ ಯಾವ ಸಮಸ್ಯೆ ಇರುತ್ತೆ ಹೇಳಿ? ನಿಮ್ಮಂತ ಬೆಸ್ಟ್ ಫ್ರೆಂಡ್ ಜೊತೆ ಟ್ರಿಪ್ಪಿಗೆ ಹೋಗೋ ಅವಕಾಶನ ನಾನು ಹೇಗೆ ಮಿಸ್ ಮಾಡ್ಕೊಳ್ಳಿ? ಫ್ರೆಂಡ? ಯಾಕೆ, ನೀವು ಫ್ರೆಂಡ್ ಅಲ್ವಾ? ನೆನ್ನೆ ರಾತ್ರಿ ಯಾರೋ ಹೇಳಿದ್ರಪ್ಪ, ನಾನ್ ನಿಮ್ ಗಂಡನ್ಗಿಂತ ಹೆಚ್ಚಾಗಿ ನಿಮ್ ಫ್ರೆಂಡ್ ಅಂತ ಅನ್ಕೊಳ್ಳಿ ಅಂತ. ನಾನು ಅವ್ರ ಮಾತನ್ನ ನಂಬಿ ಪಟ್ಟಂತ ಫ್ರೆಂಡ್ ಅಂತ ಒಪ್ಕೊಂಡ್ಬಿಟ್ಟೆ. ಈಗೇನಾದ್ರೂ ಚೇಂಜಸ್ ಇದೆಯಾ? ಹೇ ನೋನೋ, ನಾವು ಗಂಡ ಹೆಂಡ್ತಿನೇ ಇರ್ಬೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ ಬೆಸ್ಟ್ ಫ್ರೆಂಡ್ಸ್. ನಿಮ್ ಬಟ್ಟೆನೂ ಪ್ಯಾಕ್ ಮಾಡ್ಲಾ? ಓ ಗಾಡ್, ತಲೆ ಆಡಿಸಿ ಆಡಿಸಿ ನನ್ನಲ್ಲಿ ಬೆಟ್ಟದಷ್ಟು ಪ್ರೀತಿನ ತುಂಬ್ತಾ ಇದ್ದೀರ. ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ತಲೆ ಕೆಟ್ಟಿದ್ದೇನೆ ನಿನಗೆ? ಏಯ್, ಅದಕ್ಕೆ ಒಪ್ಪಿಲ್ಲ. ಅವ್ರನ್ನ ಒಪ್ಸು ಅಂತ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಬಂದಿದ್ನಲ್ಲ, ನೀನು ಒಪ್ಪಿಸ್ತೀನಂತ ಒಪ್ಕೊಂಡೆ ತಾನೆ? ಈಗೇನು ಸಡನ್ನಾಗಿ ಫ್ರೇಟ್ ಚೇಂಜ್ ಮಾಡ್ತಿದ್ಯಾ? ಅಲ್ಲ, ಅವ್ರು ಟ್ರಿಪ್ಪಿಗೆ ಹೋದ್ರೆ ಏನಾಗುತ್ತೆ? ಅದು ನೋಡು, ಅಣ್ಣನ ಆಸ್ತಿನ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಸಿಲ್ಲಿ ರೀಸನ್ ಕೊಡ್ಬೇಡ ನನಗೆ. ಅದು ಅವ್ರ ಲೈಫ್ ಕಣೆ. ಲೈಫಲ್ಲಿ ಒನ್ ಟೈಮ್ ಬರುವಂಥ ಕಾಲ ಅದು. ಅದಕ್ಕೂ ಕಲ್ಲಾಕ್ಬೇಡ ನೀನು. ನನ್ನ ಮಾತಾದ್ರೂ ಕೇಳ್ತೀಯಾ? ನಿನ್ನ ಎಕ್ಸ್ಪ್ಲನೇಷನ್ ಎಲ್ಲ ಬೇಡ ನನಗೆ. ಅವ್ರು ಯಾಕೆ ಹೋಗ್ಬಾರ್ದು ಅಂತ ಒನ್ ಲೈನಲ್ಲಿ ಉತ್ತರ ಕೊಡು. ಅದು ಅವ್ರು ಅಲ್ಲಿಗೇನಾದ್ರೂ ಹೋದ್ರೆ ಅಲ್ಲೇನೋ ಕೇಡಾಗುತ್ತೆ ಅಂತ ನನಗೆ ಫೀಲ್ ಬರ್ತಿದೆ ಕಣೋ. ಓ ಮೈ ಗಾಡ್, ನಿನ್ನ ರೀಸನ್ನ ಕೇಳ್ತಾ ಇದ್ರೆ ನನಗೆ ಮೈ ಪರ್ಚ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಲಾಜಿಕ್ ಹೇಳ್ದವ್ರು ನಿನ್ನ ಫೀಲಿಂಗ್ಸ್ಗೆ ಅಣ್ಣ ಅದಕ್ಕೆ ಹೋಗ್ತಿರೋ ಟ್ರಿಪ್ನ ಕ್ಯಾನ್ಸಲ್ ಮಾಡಬೇಕಾ? ನೋ, ನೆವರ್, ಚಾನ್ಸೇ ಇಲ್ಲ. ಅನಿ ಅನಿ ಪ್ಲೀಸ್ ಕಣೋ, ಕೇಡಾಗುತ್ತೆ ಅಂತ ಅನ್ಸ್ದಾಗ ಅಲ್ಲಿಗೆ ಹೋಗ್ಬಾರ್ದು ಕಣೋ. ಶಟ್ ಅಪ್ ಮೀರಾ. ಅಯ್ಯೋ ದೇವ್ರೆ, ಈ ಹುಡುಗಿ ಯಾಕೆ ನನ್ನ ಮಗಳ ಸಂತೋಷ ಕಿತ್ಕೋತಿದ್ದಾಳೆ? ಹಾಗಾಗುತ್ತೆ, ಹೀಗಾಗುತ್ತೆ ಅಂತ ಏನೇನು ಇಮ್ಯಾಜಿನೇಷನ್ ಮಾಡಿಕೊಂಡು ಅದೇ ನಡೆಯುತ್ತೆ ಅಂತ ಬದುಕಬೇಡ ಕಣೆ. ನಿನ್ನ ಕೆಟ್ಟ ಆಲೋಚನೆಗಳಿಂದ ಅಣ್ಣನ ಖುಷಿ ಹಾಳಾಗೋದಕ್ಕೆ ನಾನು ಬಿಡಲ್ಲ. ಅದಾಗೋದು ಇಲ್ಲ ಕಣೆ. ಅವರಿಬ್ರು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾರೆ, ಅಲ್ಲಿ ನಿಮ್ಮದೇ ಕಾಲ ಕಳೀತಾರೆ, ಖುಷಿಯಾಗಿರ್ತಾರೆ, ಸೇಫ್ ಆಗೂ ವಾಪಸ್ ಬರ್ತಾರೆ. ಅನಿ 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 ಪ್ಲೀಸ್ ಕಣೋ, ನನ್ನ ಮಾತು ಕೇಳೋ. ಮಕ್ಳ ಥರ ಆಡ್ಬೇಡ ಮೀರಾ. ಸಾಕೇತ್, ಏನಾದ್ರೂ ಬೇಕಿದ್ರೆ ಹೇಳಪ್ಪ, ನಾನ್ ಮಾಡ್ಕೊಡ್ತೀನಿ. ಏನು ಯಜಮಾನ್ರು ತುಂಬಾ ಖುಷಿಯಾಗಿದ್ದಾರೆ, ಏನ್ ವಿಶೇಷ? ಈ ಸನ್ನೆ ಭಾಷೆಗಳೆಲ್ಲ ನಂಗೆ ಅರ್ಥ ಆಗಲ್ಲಪ್ಪ, ಅದೇನು ಅಂತ ಹೇಳು. ಅಮ್ಮ, ನಾನು ಖುಷಿಯಾಗಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ನೀನ್ ತುಂಬಾ ಖುಷಿಯಾಗಿದ್ದಾಗ ತಾನೆ ಅಡ್ಗೆ ಮನೆಗ್ ಬರೋದು, ಅಡ್ಗೆ ಮಾಡೋದಕ್ ಮುಂದಾಗೋದು. ಈಗ ಏನ್ ಮಾಡ್ತಾ ಇದೀಯಾ? ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅದಕ್ಕೆ ನಿಮ್ಮನ್ನ ನಮ್ಮಮ್ಮ ಯಶೋದೆ ಅನ್ನೋದು. ಈಗ ಏನ್ ಮಾಡ್ಬೇಕು ಅಂತಿದೀಯಾ? ಹಾಲು ತಗೊಂಡಿದ್ದೀನಿ, ಬೆಣ್ಣೆ ತಗೊಂಡಿದ್ದೀನಿ, ಹಿಟ್ಟನ್ನು ತಗೊಂಡಿದ್ದೀನಿ. ಏನು ಮಾಡ್ತಿರ್ಬೋದು ಹೇಳಿ? ಹಾಗೆ ಈಗ ಬೇಕಿಂಗ್ ಸೋಡಾನು ತಗೋತಿದ್ದೀನಿ. ಬ್ರೆಡ್ ಮಾಡ್ತಾ ಇದೀಯಾ? ಅಲ್ಲ ಅಲ್ಲ, ಕೇಕ್, ಸಾಫ್ಟ್ ಅಂಡ್ ಸ್ಮೂತ್ ಆಗಿರೋ ಕೇಕ್. ಓಹೋ, ಕೇಕ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಸಾಹೇಬ್ರು ಡಬ್ಬಲ್ ಖುಷಿಯಾಗಿರ್ಬೇಕು. ಅಂಥದ್ದೇನಾಯ್ತು?
ಈ ಡಬಲ್ ಖುಷಿ ಯಾಕೆ ಅಂತ ಕೇಳ್ದೆ. ಅಮ್ಮ ಬನ್ನಿ, ನೀವಿಲ್ಲಿ ಕುತ್ಕೊಳ್ಳಿ, ನಾನು ಕೇಕ್ ರೆಡಿ ಮಾಡ್ತೀನಿ. ಇಲ್ಲ ಇಲ್ಲಪ್ಪ, ನೀನ್ ಅದೇ ತಪ್ಪು ಮಾಡ್ತಿದ್ಯಾ. ನೀನೊಬ್ಬನೇ ಕೆಲಸ ಮಾಡಕ್ ಬಿಟ್ಟು ನಾನು ಇಲ್ಲಿ ಕೂತ್ಕೊಳ್ಳೋದು ಸಾಧ್ಯನೇ ಇಲ್ಲ. ನಿನಗೇನು ಸಹಾಯ ಬೇಕೋ ನಿನ್ನ ಜೊತೆಗಿದ್ದೇ ಮಾಡ್ತೀನಿ. ಪ್ಲೀಸ್ ಅಮ್ಮ, ಸಮಥಿಂಗ್ ಸ್ಪೆಷಲ್. ಡಬಲ್ ಖುಷಿ ಅಂತ ನೀವೇ ಹೇಳಿದ್ರಲ್ವಾ, ಆ ಖುಷಿಗೋಸ್ಕರ ಕೇಳ್ತಿದ್ದೀನಿ. ಇವತ್ತೆಲ್ಲ ಕೆಲಸ ನಾನೇ ಮಾಡ್ತೀನಿ, ಪ್ಲೀಸ್. ನೀವು ಗಂಡ ಹೆಂಡ್ತಿನೇ ವಿಚಿತ್ರನಪ್ಪ. ಅಹಲ್ಯ ಅಮ್ಮ ಕೂಡ ಅಡುಗೆ ಮನೆಯಲ್ಲಿ ಯಾರಿರಬಾರ್ದು, ನಾನು ಒಬ್ಬಳೇ ಕೆಲಸ ಮಾಡ್ತೀನಿ ಅಂತಾರೆ. ನೀ ನೋಡಿದ್ರೆ ಇಷ್ಟೊಂದು ಖುಷಿಯಲ್ಲಿ ನಾನು ಒಬ್ಬನೇ ಕೆಲಸ ಮಾಡ್ತೀನಿ ಅಂತೀಯ. ನಾನಿರೋದು ಯಾಕೆ? ನೀವಿರೋದು ಈ ಥರ ನಿಮ್ಮ ಕೈನ ನನ್ನ ತಲೆ ಮೇಲಿಟ್ಟು ಆಶೀರ್ವಾದ ಮಾಡೋದಕ್ಕೆ. ಈ ರೀತಿ ನನ್ನ ಕೆನ್ನೆ ಸವರಿ ನನ್ನ ನೋವನ್ನೆಲ್ಲ ದೂರ ಮಾಡೋದಕ್ಕೆ. ಪ್ಲೀಸ್ ಅಮ್ಮ, ಇವತ್ತೇನೋ ಖುಷಿಗೆ ಕೇಕ್ ಮಾಡಬೇಕು ಅನಿಸ್ತಿದೆ. ನೀವು ಇಲ್ಲೇ ಕೂತೀರಿ, ಕೇಕ್ ರೆಡಿ ಆದ್ಮೇಲೆ ಕರಿತೀನಿ. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿವ್ರಂತೆ. ಈಗಲೇ ಹೇಳ? ಈಗ್ಲಾ? ಹೇಗೆ? ನೀನು ಮಾಡೋ ಅಡುಗೆ ತಿಂಡಿ ಎಲ್ಲ ಸೂಪರ್ ಆಗಿರುತ್ತೆ. ಸಾಕೇತ್, ನೀನು ಈ ರೀತಿ ಖುಷಿಯಾಗಿರೋದನ್ನ ನೋಡೋದಕ್ಕೆ ಎಷ್ಟು ಆನಂದ ಆಗುತ್ತಪ್ಪ. ನೀನು ಯಾವಾಗಲೂ ಹೀಗೆ ಖುಷಿಯಾಗಿರು. ಈ ಖುಷಿಗೆ ಕಾರಣ ಯಾರು ಹೇಳಿ? ಇನ್ಯಾರಪ್ಪ, ನಿನ್ನ ಹೆಂಡತಿ ಅಹಲ್ಯ. ಅದು ಅಲ್ಲದೆ ಫ್ರೆಂಡ್ ಜೊತೆ ಟ್ರಿಪ್ಪಿಗೆ ಹೋಗೋದ್ರಲ್ಲಿ ಯಾವ ಸಮಸ್ಯೆ ಇರುತ್ತೆ ಹೇಳಿ? ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಭಾವ, ಭಾವ, ಏನಮ್ಮ? ಡಿಸ್ಟರ್ಬ್ ಮಾಡಬಾರ್ದು ಅಂತನಾ?